ಅಪ್ಪ ಅಪ್ಪ ಏನಪ್ಪ ಬಂದ್ರಿ ಬಾಡಿಗೆ ಮಾತಾಡ್ಕೊಂಬಂದ್ರೇನು? ಮಾತಾಡ್ಕೊಂಬಂದ್ವಿ ಕಣಪ್ಪ. 50,000 ಅಡ್ವಾನ್ಸು, ಎರಡೂವರೆ ಸಾವಿರ ಬಾಡಿಗೆ ಹೇಳಿದ್ರು. ಅದಕ್ಕೆ 2,500 ಆದರೂ ಆಗಲಿ 2,000 ಕೊಡ್ತೀನಿ ಅಂತ ಹೇಳಿದೆ. ಅದಕ್ಕೆ 2,500 ಕಡಿಮೆ ಇಲ್ಲ ಅಂದರು. ನೋಡೋಣ ಅದಲ್ಲಿ ಬಾಡಿಗೆ ಕೊಡಬೇಕಾದ್ರೆ 2,000 ರೂಪಾಯಿ ಕೊಟ್ಟರೆ ಇಸ್ಕೊಂಬಲಿಲ್ಲ ಅಂದರೆ 2,500ನೇ ಕೊಡೋದು. ಸದ್ಯಕ್ಕೆ 2,000 ರೂಪಾಯಿ ಅಂತ ಮಾತಾಡ್ಕೊಂಬಂದ್ವಿ ಕಣಪ್ಪ. ಬೀಗ ಕೊಟ್ಟವ್ರೆ, ಇನ್ನೇನು ಹೋಗೋದೆ, ಬಟ್ಟೆ ಎಲ್ಲ ತುಂಬ್ಕೊಂಡ್ರಿ, ಹೋಗೋಣ. ಹೋಗದೆ ಕಣಪ್ಪ. ಇನ್ನೇನೆಲ್ಲ ತಗೊಂಡು ಒಂದಿಷ್ಟು ಪಾತ್ರೆ ಸಾಮಾನು ತಗೊಂತೈತೆ, ಮಾಡ್ಕೊಂಡು ಬಕ್ ಬೇಕಲ್ಲ. ಅದಕ್ಕೆ ಪ್ರೀತಮ್ಮನ ಒಂದೆರಡು ತಗೊಳಮ್ಮ ಮಸ್ತಾಗಿದ್ದಾವೆ ಮನೆಯಾಗೆ. ಅವಳು ಇರೋಳೊಬ್ಳಿಗೆ ಇನ್ನು ಯಾಕೆ ಅಂತ ಹೇಳ್ದೆ, ಅದಕ್ಕೆ ತಗೊಂತೈತಿ. ಅದಕ್ಕೆ ಇವತ್ತೇ ಒಳ್ಳೆ ದಿನ ಅಲ್ಲ, ಅದಕ್ಕೆ ಅತ್ತ ಹೋದ್ರಾಯ್ತು. ಶುಕ್ರವಾರ ಇವತ್ತು ಚೆನ್ನಾಗೈತೆ. ಹೋಗ್ಬಿಟ್ರೆ ಅತ್ಲಾಗ ಯಾವುದೂ ಇರಲ್ಲ, ನಮ್ಮ ಪಾಡಿಗೆ ನಾವು ಹೋಗ್ಬಿಡೋಣ. ಈ ಚಿಕ್ಕಮ್ಮಂತಾಗೆ ದಿನ ಜಗಳನೇ ಬೇಡ, ನೆಮ್ಮದಿಯಾಗಿರಬೇಕು. ದಿನ ಮನೆಯಾಗೆ ಜಗಳ ಆಡಿದ್ರೆ ಕೈ ಬಾಯಿ ಎತ್ತಲ್ಲ, ಏನು ಮಾಡಿದ್ರು ನಮಗೆ ಉಳಿಯೋದಿಲ್ಲ, ಸುಮ್ಮನೆ ಕಷ್ಟ ಆಗುತ್ತೆ. ಅಣ್ಣಗೆ ಬೀಗ ಕೊಟ್ಟವ್ರು ಅವರು, ಯಾವಾಗನ ಬರ್ರಪ್ಪ ನೀವು ಅಂತ ಹೇಳಿ. ಅದಕ್ಕೇ ಬರ್ರಿ ಹೋಗೋಣ. ಅದೇ ಎಲ್ಲ ತೊಳಿಬೇಕಾಯ್ತೇನಪ್ಪ, ಹೋಗಿ ಎಲ್ಲ ತೊಳೆದಿಕ್ಕೋಬೇಕಲ್ಲಿ ಇವನ್ನೆಲ್ಲನ. ಹೋಗೋಣ ನಡೀರಿ, ಸುಮ್ಮನೆ ಹೋಗ್ಬಿಟ್ಟು ಎಲ್ಲ ತೊಳೆದಿಕ್ಕೊಂಡು ಬೈನಾಗ ಒಂದಿಟ್ಟು ದೀಪ ಹಚ್ಚಿ ಹಾಲು ಉಕ್ಸಾನ. ನಮ್ಮ ಕುಕ್ಕರ್ಗಳು ತಗೊಂಬನೆ, ಇಲ್ಲಿ ಬೇಕೇನಪ್ಪ ಇವತ್ತಿಗೆ? ತಗೊಳಮ್ಮ. ಅವು ಏನು ಒಂದು ಎರಡು ಬಿಡು ಸಾಕು. ನಮ್ಗೊಂದು ಎರಡು, ಒಂದು 7 ಲೀಟ್ರ್ ಕುಕ್ಕರ್ ಐತಲ್ಲ, 7 ಲೀಟ್ರ್ ನಮ್ಗೊಂದು ತಕ, 5 ಲೀಟ್ರ್ ಇವಳು ಬಿಡು, 3 ಲೀಟ್ರ್ 2 ಐದವ ಅದನ್ನೊಂದು ತಕ. ಎಲ್ಲ ತಗೊಂಬಂದು ಎರಡು. ಇವೆಲ್ಲ ವಾಸವ, ಇವನ್ನೆಲ್ಲ ತಗೊಬಿಡು. ಇವನ್ನೆಲ್ಲ ನಾನೇ ತಗೊಂಬಂದಿರೋದು. ಅಲ್ಲೂ ಇಲ್ಲಿ ಹೋದಾಗ ಕೊಟ್ಟವ್ರು ನನಗೂ ಮದುವೆಗಳಿಗೆಲ್ಲ ಹೋಗಿರ್ತೀನಲ್ಲ, ಡೆಕೋರೇಟ್ಗೆಲ್ಲ ಹೋಗ್ತೀವಲ್ಲ, ಅವಾಗೆಲ್ಲ ಕೊಟ್ಟಿರೋವು ಇವೆಲ್ಲನ. ಅದಕ್ಕೆ ಇವನು ತಗೊಬಿಡು. ಯಾಕೆಲ್ಲ ಹಿಂಗೆ ಪಾತ್ರೆ ಸಾಮಾನೆಲ್ಲ ತೆಗ್ದಿಕ್ಕವ್ರಿ? ಹೋಗ್ತಾರೇನಪ್ಪ ಇವತ್ತು ಬಾಡಿಗೆ ಮನೆಗೆ? ಯಾಕಪ್ಪ ಪಾತ್ರೆ ಸಾಮಾನೆಲ್ಲ ತೆಗ್ದು ಹಾಕಿಕ್ಕಿದೀಯಾ? ಯಾಕೆ? ನಾನೊಂದು ಸಣ್ಣ ಮನೆ ಕೆಳಗೆ ಪಾತ್ರೆ ಸಾಮಾನೆಲ್ಲ ತೆಗ್ಕೊಂಡಿದೀಯಲ್ಲ, ಹೊಸವೆಲ್ಲ ತೆಗ್ದಿಕ್ತಾವೆಲ್ಲ ಯಾಕೆ? ನಾವು ಬೇರೆ ಮನೆ ಮಾಡಿದ್ದೀವಿ, ನಾವು ಬೇರೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಮ್ಮವೆಲ್ಲ ವಾಸವಿದ್ವಲ್ಲ ಅವನ್ನೆಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಬೇಕಲ್ಲ ನಮಗೆ ಮಾಡ್ಕೊಂಡು ಉಂಬಕ್ಕೆ. ನಾನು ಕೊಡಲ್ಲಪ್ಪ ನಮ್ಮವಿ ಪಾತ್ರೆ ಸಾಮಾನು. ಬೇರೆ ತರ್ಲಿ ಹೇಳೋರು, ತೊಂದು ಮಾಡ್ಕೊಂಡು ಹೇಳು. ನನ್ನ ಮಗಳಿಗೆ ಬ್ಯಾಡ್ವಿ, ನನಗೂ ನನ್ನ ಮಗಳಿಗೂ. ಅಯ್ಯೋ ನೀನು ನಾನು ಕೊಡಲ್ಲಪ್ಪ ನನ್ನವಿ ಪಾತ್ರೆ ಸಾಮಾನು. ಬೇರೆ ತಂದು ಮಾಡ್ಕೊಂಡು ಉಣ್ರಿ ಅನ್ನೋರ್ನ. ಬಿಡೆ ಅಂತ ಸ್ಯಾನೆ ಇದಾವ ಬೋಸು ತಾಂಡು ನೀನೇನು ಏನು ಮಾಡ್ತೀಯ? ಮ್ಯಾಲ್ ಕಟ್ಟಿಕ್ಕಿರೋ ತಗೊಂಡಿದ್ದೀವಿ, ಇಲ್ಲಿರೋವೆಲ್ಲ ಹಿಂಗೆ ಇದ್ದಾವೆ, ಬಿಡು. ನಾನು ಕೊಡಲ್ಲ ಬಿಡು. ನನ್ನವಿ ಪಾತ್ರೆ ಸಾಮಾನು ನಾನು ಕೊಡೋದಿಲ್ಲ. ಒಂದು ಸ್ವಲ್ಪ ಸ್ವಲ್ಪ ತಾಂಡಿದ್ದೀವಿ ಬಿಡತ್ತೆ. ನಿಮ್ಮವೆಲ್ಲನ ನೀವು ಮಾಡ್ಕೊಂಡು ತಿಂತೀರಲ್ಲ, ಅವೆಲ್ಲ ಇದ್ದಾವೆ ವಾಸು. ಅದೇ ನಮ್ಮ ಮಾವಿಗೆಲ್ಲ ಕೊಟ್ಟಿರೋವಂತೆ, ಅದಕ್ಕೆ ಅವ್ನು ತಗೊಳ್ರಿ ಅಂತ ಹೇಳೈತೆ ಮಾಮ, ಅದಕ್ಕೆ ತಗೊಂಡಿದ್ದೀವಿ. ಇಲ್ಲ ಕಣಪ್ಪ, ನಾನು ಕೊಡಲ್ಲ ಪಾತ್ರೆ ಸಾಮಾನು ನನ್ನವು. ಎಲ್ಲ ಬೇಕಾದರೆ ಬೇರೆ ಮಾಡ್ಕೊಂಡು ತರ್ಲಿ ಹೇಳು. ಎಲ್ಲ ತಂದ್ರೇ ಗೊತ್ತಾಗೋದು. ಏನೇನು ಇಲ್ಲೇನೇನು ಅವ್ರೇನು ಒಂದು ಚೌಟ ತಗೊಂಬಂದಿಲ್ಲ, ಯಾವತ್ತು ಮನೆಗೆ ಒಂದು ಸಾಮಾನು ಮಾಡಿಲ್ಲ ಅವರೇನು. ಇಲ್ಲಪ್ಪ ನಾನು ಕೊಡೋದಿಲ್ಲ. ಬಿಡ್ ಚಿಕ್ಕಮ್ಮ, ಓಸು ತಗೊಂಡು ಏನು ಮಾಡ್ತೀಯ ನೀನು? ಅಲ್ಲ ಪಾತ್ರೆ ಸಾಮಾನು ಮಸ್ತಾಗಿದ್ದಾವೆ. ಅವಳು ಬೇರೆ ಹೋಗಿ ನನ್ನಂಗೆ ಪಾತ್ರೆ ಸಾಮಾನುಗಳೆಲ್ಲ ಮಾಡ್ಕೊಂಡು ಎಲ್ಲ ದುಡ್ದು ಪಾತ್ರೆ ಸಾಮಾನುಗಳು ಮಾಡ್ಕೋಬೇಕು, ಮನೆಯಾಗೆಲ್ಲ ಸಾಮಾನು ಮಾಡ್ಕೋಬೇಕು. ಅವಾಗ ಗೊತ್ತಾಗುತ್ತೆ ಇವಳಿಗೆ ಕಷ್ಟ ಅಂದರೆ ಏನು ಅಂತ. ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ. ಯಾವ ಥರ ಇರಲಿಲ್ಲ. ನಾನು ಪ್ರತಿಯೊಂದು ನಾನು ತಗೊಂಡು ಎಷ್ಟು ಕಷ್ಟ ಬಿದ್ದಿದ್ದೀನಿ ಗೊತ್ತೇ. ನನ್ನಂಗೆ ಮಾಡ್ಕೋಬೇಕು ಇವಳು ಸಾಮಾನು. ಬೇರೆ ಹೋಗಿ ಗೊತ್ತಾಗುತ್ತೆ. ನಡಿಯಪ್ಪ ಅತ್ತ ನಡಿ, ಯಾವ ಪಾತ್ರೆ ಸಾಮಾನು ಬೇಡ, ಏನು ಬೇಡ, ಹೋಗ ನಡಿಯಪ್ಪ. ನೀನು ಹೋಗ್ತೀಯೇ? ನಾನು ಅವತ್ತು ಹೇಳಿದ್ನಿ, ನನ್ನ ಮಕ್ಳನ್ನ ಬಿಟ್ಟು ನಾನು ಒಂದು ಕ್ಷಣನೂ ಇರೋದಿಲ್ಲ, ನನ್ನ ಮಕ್ಳನ್ನ ಬಿಟ್ಟು ಅಂತ. ನಾನು ನನ್ನ ವಿನೋದಗೆ ಮಾತು ಕೊಟ್ಟಿದ್ದೀನಿ, ಮಕ್ಳನ್ನ ಬಿಟ್ಟು ಮಾತ್ರ ನಾನು ಇರೋದಿಲ್ಲ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೀನಿ. ಅಂತಾದ್ರಾಗೆ ನಾನು ನನ್ನ ಮಕ್ಳನ್ನ ಬಿಟ್ಟು ಇರೋದಕ್ಕಂತೂ ಸಾಧ್ಯ ಇಲ್ಲ. ನೀವು ಒಬ್ಬಳೇ ಬಿದ್ದಿರು. ಹೋಗು, ಮುದ್ದೆ ಇಕ್ಕಲ್ವಲ್ಲ, ಹಸಿಗೆ ದಪ್ತಾರಲ್ಲ ಅವ ಬರಲೇಬೇಕಾಗುತ್ತೆ. ಹೋಗು. ನನ್ನ ಮಗಳು ನಾನೇ ಗಟ್ಟಿ ಆಗ್ತೀವಿ, ಕೊನೆಗೆ ನೀನೇ ಬರಬೇಕು. ಹೋಗೋದು ಹೋಗ್ತೀಯಾ? ವಯಸ್ಸೋದಾರ ಯಾರು ಇಕ್ಕಮಲ್ಲ ಇವಾಗ. ಇವಾಗೇನ ಮಾಮ ಮಾಮ ಅಂತಾಳೆ ತಡಿ, ಆಮೇಲೆ ನೀನು ಮುದ್ದೆನೇ ಇಕ್ಕಲ್ಲ. ಹೋಗು. ಹೇಳಿದ್ರೆ ಕೇಳಲ್ಲ ನೀನು. ಹೋಗ್ತೀನಿ ಅಂತ ಕುಣಿತಾ ಇದೀಯಾ? ಹೋಗು ನಿನಗೆ ಆಮೇಲೆ ಇರೋದು. ಹೋಗು. ಅಲ್ಲ ಮಗಳನ್ನ ಹೇಳ್ತೀನಿ ಬಿಟ್ಟು ನೀನು ಹೆಂಗೆ ಹೋಗ್ತೀಯಪ್ಪ? ನಾನು ಅವತ್ತು ಹೇಳಿದ್ದೀನಿ, ನನ್ನ ಮಕ್ಳನ್ನ ಬಿಟ್ಟು ಮಾತ್ರ ನಾನು ಯಾವುದೇ ಕಾರಣಕ್ಕೂ ಇರೋದಿಲ್ಲ. ನಮ್ಮ ವಿನೋದಕ್ಕೆ ಮಾತು ಕೊಟ್ಟಿದ್ದೀನಿ, ನಾನು ಎಂಥ ಸಂದರ್ಭದಲ್ಲೂ ನನ್ನ ಮಕ್ಳನ್ನ ಮಾತ್ರ ಕೈ ಬಿಡೋದಿಲ್ಲ. ಅದು ಯಾರೇ ಬರಲಿ ಯಾರೇ ಹೋಗಲಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೆ. ನಾನಿರೋವರೆಗೂ ನನ್ನ ಮಕ್ಳನ್ನ ಬಿಟ್ಟು ನಾನು ಇರೋದಿಲ್ಲ. ಇದೊಂದು ಸ್ವಲ್ಪನಾದರೂ ತಾಂಡೋಗ್ತಿದ್ವಿ ಅತ್ತೆ. ಇವಾಗ ಬರೀ ಕೈಯಾಗ ಹೋಗಿ ಏನು ಮಾಡ್ಕೊಂಬನ ಅನ್ನಂಗೆ ಆಗುತ್ತೆ. ಒಂದು ಚಮಚನೂ ಕೊಡಲ್ವೇ ನಿನಗೆ? ಒಂದು ಚಮಚನೂ ಕೊಡಲ್ಲ ನನ್ನ ಸಾಮಾನು. ನೀನು ನನ್ನಂಗೆಲ್ಲ ಮಾಡ್ಕೊಂಡು ಮನೆಯಾಗೆ ಮನೆ ಮಾಡ್ಕೊಂಡು ಸ್ವಂತ ಮನೆ ಮಾಡ್ಕೊಂಡು ನನ್ನಂಗೆಲ್ಲ ಸಾಮಾನು ಮಾಡ್ಕ. ಅವಾಗ ನಾನು ನಿನ್ನ ಮೆಚ್ಚುತ್ತೀನಿ. ಎಲ್ಲ ಪ್ರತಿಯೊಂದು ಹೊಂದಿಸಿ ಮಾಡ್ಕೊಂಡು ತಿನ್ನು, ಗೊತ್ತಾಗುತ್ತೆ ನಿನಗೆ. ನಾನು ಮಾತ್ರ ಒಂದು ಚಮಚನೂ ಒಂದು ಕಾಫಿ ಕುಡಿಯೋ ಲೋಟನೂ ಸಮೇತ ನಿನಗೆ ಕೊಡಲ್ವೇ? ಏನಮ್ಮ ಪ್ರೀತಿ, ಏನು ಹಂಗೆ ಹೇಳ್ತಾ ಇದ್ದಾಳೆ ಅವಳು? ಅಲ್ಲ ಕಣಮ್ಮ,
ನಾವು ಬೇರೆ ಮನೆ ಮಾಡಿದ್ದೀವಿ ಅಲ್ಲೇ ನಮ್ಮ ಲಿಕ್ಕಿ ಬೇರೆ ಮನೆ ಮಾಡಿ ಬಂದವನಿ. ಅದಕ್ಕೆ ಪಾತ್ರ ಸಾಮಾನುಗಳು ಮಸ್ತ್ ಆಗೈತೆ, ಒಂದೆರಡು ತಾಂಡೋಗೋಣ ಅಂತ ಹೋಗ್ತಿದ್ರೆ ಬೇಡ ತಾಂಡೋಬೇಡ್ರಿ ಅಂತ ತಡಿತಾ ಇದ್ದಾಳೆ, ತಗೊಂತಾ ಇದ್ದಾಳೆ. ನನ್ನ ಈ ಪಾತ್ರ ಸಾಮಾನು ಕೊಡೋದಿಲ್ಲ ಅಂತ ಹೇಳಿ ತಡಿತಾ ಇದ್ದಾಳೆ. ಅವಳು ಕೇಳ್ತಾಳಪ್ಪ, ಏನೇನು ಅವ್ರ ಅಮ್ಮನ ಮನೆಗಳವೇನು ಕೇಳಲಿಲ್ವಲ್ಲ, ಅವಳೇನು ಅವ್ರ ಅಮ್ಮನ ಮನೆಯಿಂದ ತಂದಿಲ್ಲ. ಅವಳು ಧರಣೆ ಹಣ ತಂದಿರವ ಅವೆಲ್ಲನ. ಬಾರೆ ಪ್ರೀತಿ ಬಾ, ಏನೇನು ಒಂದು ಚಮಚ ಸಮೇತ ತರಬೇಡ ಬಾ. ನಮ್ಮ ಮನೆಗೆ ಮಸ್ತ್ ಆಗ್ಯದ ಪಾತ್ರ ಸಾಮಾನಿಂದ. ಯಾವ ಲೆಕ್ಕ 10,000 ರೂಪಾಯಿ ದುಡ್ಡು ತಗೊಂಡ್ರೆ ಪಾತ್ರ ಸಾಮಾನು ಏನು ಬೇಕಾದ್ರೂ ತರ್ಬೋದು. ಪಾತ್ರ ಸಾಮಾನು ತರೋದೇನು ದೊಡ್ಡದಲ್ಲ. ಬಾ, ಅವಳ ಪಾತ್ರ ಸಾಮಾನು ಬೇಡ ಏನು ಬೇಡ, ನಮ್ಮ ಮನೆಗೆ ಮಸ್ತ್ ಆಗ್ಯದ, ನಮ್ಮವೇ ಕೊಡ್ತೀನಿ ಬಾ. ನೀವು ಒಟ್ಟಿನಲ್ಲಿ ಇವಾಗ ಬೇರೆ ಮನೆ ಮಾಡ್ಕೊಂಡು ನಿಮ್ಮದೇ ಇರೋದು ನೋಡ್ರಿ ಅಷ್ಟೇ. ಬಿಸಾಕೊಂಡಿರಿ, ಅವಳಾಗಿ ಅವಳು ಬರ್ಬೇಕು ಸುತ್ತಾರ್ಕೊಂಡು. ಅವಳಾಗಿ ಅವಳು ಬರೋವರೆಗೂ ನೀವು ಕ್ಯಾರ್ ಏನು ಬೇಡ್ರಿ ಅವಳನ್ನ. ಇವಳು ಹೇಗೆ ಸಾಗಿದ್ರೆ ಇಲ್ಲಿಂದನೂ ಒಂದು ಚಮಚನೂ ಹಸಿಗೆ ತಾಂಡೋಗ್ದಂಗೆ ನನ್ನಂಗೆಲ್ಲ ಸಾಮಾನು ಮಾಡ್ಕೊಂಡು ನನ್ನಂಗೆ ಮನೆ ಮಾಡ್ಕೊಂಬ್ಲಿ ಇವಳು. ಆವಾಗ ಇವಳನ್ನ ಮೆಚ್ಚುತ್ತೀನಿ ನಾನು. ಅಯ್ಯೋ, ನೀನು ತಿಳ್ಕೊಂಡಿದೀಯಾ, ಸಾಮಾನು ಮಾಡ್ಕೊಂಬೋದೇನು ಮನೆಗೆ ದೊಡ್ಡದಲ್ಲ. ನೀನು 10,000 ಇದ್ದರೆ ಮನೆ ತುಂಬ ಪಾತ್ರ ಸಾಮಾನುಗಳು ತರ್ಬೋದು. ಹೋಗಿ 10,000 ರೂಪಾಯಿ ಇದ್ದರೆ ಟಿ ವಿ ತರ್ಬೋದು, 20,000 ರೂಪಾಯಿ ಇದ್ದರೆ ಫ್ರಿಜ್ ತರ್ಬೋದು, ಎಲ್ಲ ತರ್ಬೋದು. ಮನೆಗೆ ಸಾಮಾನು ಮಾಡ್ಕೊಂಬೋದೇನು ದೊಡ್ಡ ವಿಷಯ ಅಲ್ಲ. ನೀನು ದೊಡ್ಡದಾಗಿ ಹೇಳ್ಬೋದು. ನೋಡ್ತಿರು ನನ್ನ ಮಗಳನ್ನೇ ಒಂದು ಚಮಚನೂ ತರಬೇಡ. ಬಾರೆ ಪ್ರೀತಿ ಇಲ್ಲೋಡು, ಏನು ಬಟ್ಟೆಗಳಿದಾವೆ ನೀನು ತಗೊಂಡು, ನಿಮ್ಮ ಬಟ್ಟೆಗಳೆಲ್ಲ ಏನಿದಾವೆ ಅವನ್ನೆಲ್ಲ ತಗೊಂಡು ಬರಪ್ಪ. ಒಂದು ಚಮಚನೂ ತಗೊಂಡೋಗ್ಬಿಡ್ರಿ, ಇಲ್ಲಿಂದ ಒಂದು ಪರ್ಕೆನೂ ಸಮೇತ ತಗೊಂಡೋಗ್ಬಿಡ್ರಿ ನೀವು. ಬರ್ರಿ, ಹೋದ್ರು ಹೋಗ್ಲಿ ಅಂತ ಬೇಕಾದ್ರೆ ಒಂದು ಪರ್ಕೆ 2 ಪರ್ಕೆ ಇದ್ದಾವೆ. ಒಂದು ಮೊನ್ನೆ ಹೊಸ ತಗೊಂಬಂದಿದ್ದೀನಿ. ಅದ್ರಾಗಿ ಬೇಕಾದರೆ ಸೌದಿರೋದು ಒಂದು ಪರ್ಕೆ ಐತಿ, ತಗೊಂಡೋದ್ರೆ ಅದನ್ನ ತಗೊಂಡೋಗ್ಲಿ. ಈ ಚಿಕ್ಕಮ್ಮನವು ಯಾವಾಗಲೂ ಕೊಂಕು ಮಾತುಗಳು ಇದ್ದಾವೇನೆ. ನಡಿ ಪ್ರೀತಿ, ಎಲ್ಲ ಏನು ತಗೊಂಡು ಅದು ಬೇಡ, ನಮ್ಮ ಬಟ್ಟೆಗಳನ್ನು ತುಂಬ್ಕೊ ಹೋಗೋಣ ತಗೊಂಡು, ಅಷ್ಟೇ ನಮಗೆ ಬೇಕಾಗಿರೋದು ತಗೊಂಡು. ಸುಮ್ಮನಿರಿ, ಇವಳು ಮಾತು ಕೇಳ್ಕೊಂಡು ಇವಳು ಹೇಳ್ದಂಗೆ ನಾವು ಹಸಿಗೆ ಹೋಗೋಕ್ಕಾಗಲ್ಲ. ಬೇಕು ಮನೆಗೆಲ್ಲ ಇವೆಲ್ಲನ ನಾನು ತಂದವು. ಅಲ್ಲಿ ಇಲ್ಲಿ ಹೋಗಿದ್ದಂಗೆ ನನಗೆ ಗಿಫ್ಟ್ಗಳು ಕೊಟ್ಟಿರೋ ಇವೆಲ್ಲನ ಹೊಸ ಪಾತ್ರ ಸಾಮಾನುಗಳೆಲ್ಲ ಇನ್ನು ಇವಳೇನು ತಂದಿಲ್ಲ. ಏನಣ್ಣ ಸುಮ್ಕಿರು, ಅವಳು ಅಂದವಳಲ್ಲ ನನ್ನ ಮಗಳನ್ನ, ನನ್ನಂಗೆ ನೀನು ಸಾಮಾನು ಮಾಡ್ಕ ಒಂದು ಚಮಚನ ಹಸಿಗೆ ತಗೊಂಡೋಗ್ದಂಗೆ ಮಾಡ್ಕೊಂತ ಅಂದವಳಲ್ಲ, ಮಾಡ್ಕೊಂತಾಳೆ. ಅದೇನು ದೊಡ್ಡ ವಿಷಯ ಅಲ್ಲ. ಅವಳು ದೊಡ್ಡ ವಿಷಯ ಅನ್ಕೊಂಡವಳೆ. ಪಾತ್ರ ಸಾಮಾನು ತಗೊಂಬಂದು ಮನೆಗೆ ಸಾಮಾನು ಮಾಡ್ಕೊಂಬಂದು ದೊಡ್ಡ ವಿಷಯ ಅನ್ಕೊಂಡವಳೆ. ಆದರೆ ದೊಡ್ಡ ವಿಷಯ ಅದಲ್ಲ. ಸಾಧನೆ ಮಾಡಿ ತೋರಿಸ್ಬೇಕು ಅವಾಗಿರೋದು. ಅದೇ ಮತ್ತೆ ಸಾಧನೆ ಮಾಡಿ ತೋರಿಸ್ಲೇಳು, ಅವಾಗ ಮೆಚ್ಚುತ್ತೀನಿ ಅವಳನ್ನ. ಈಗ ಮೆಚ್ಚಲ್ಲ ನಾನು, ಅವಾಗ ಮೆಚ್ಚುತ್ತೀನಿ. ಸರಿ ಆಯ್ತು ಬಿಡತ್ತೆ, ನೀನು ಏನು ಒಂದು ಪಾತ್ರೆ ಸಾಮಾನು ಕೊಡಬೇಡ ನಮಗೆ, ಏನು ಕೊಡಬೇಡ ಬಿಡು. ನಾವೆಲ್ಲ ಹೆಂಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತೈತೆ ಬಿಡು, ಏನು ಬೇಡ. ಮತ್ತೆ ಹೋಗ್ಬೇಕು ಸುಮ್ಮನೆ. ನೋಡು ಅದಲ್ಲೇ ತಾಂಡೋಗ ಕೈ ಬಿಟ್ಟರೆ ತಾಂಡೋಗೋಣ, ಬರೋಣ ಅಮ್ಮಂಗೆ. ಬರೋದು ಹೇಳ್ಕೊಂಡು ಹೋಗೋಣ. ಕೊಡಲಿಲ್ಲ ಅಂತಂದ್ರೆ ಹಿಂಗೆ ಹೇಳೋಗೋಣ ಅಮ್ಮಂಗೆ. ಹೋಗಿ ಎಲ್ಲ ಮಾಡ್ಕೇಳ್ರಿ, ಗೊತ್ತಾಗುತ್ತೆ. ಅಯ್ಯೋ, ನಮ್ಮ ಚಿಕ್ಕಮ್ಮನವು ಯಾವಾಗಲೂ ಇಂಥವೆಲ್ಲನೂ ಇದ್ದಿದ್ದೇನೆ, ಇಂಥ ಸಣ್ಣ ಪುಟ್ಟ ಬುದ್ಧಿ. ಪ್ರೀತಿ ಅದಕ್ಕೆ ಬನ್ನಿ ಹೋಗೋಣ ಬನ್ನಿ. ನಾವೆಲ್ಲ ದುಡ್ದು ಇವನ್ನೆಲ್ಲ ತಗೊಂಬರೋದೇನು ದುಡ್ದಲ್ಲ. ಏನು ಬೇಕಾದ್ರೂ ತಗೋಬೋದು. ದುಡಿಯೋ ಮನಸ್ಸಿದ್ದು ಬಿಟ್ಟರೆ, ದುಡಿದು ಬಿಟ್ಟರೆ ಏನು ಬೇಕಾದ್ರೂ ತರ್ಬೋದು. ಮನೆಗೆ ಏನು ತರೋದೇನು ದೊಡ್ಡದಲ್ಲ. ಎಲ್ಲ ಪ್ರತಿಯೊಂದು ದುಡ್ಡು ಕೊಟ್ಟರೆ ಮನೆಗೆ ಏನು ಬೇಕು ಎಲ್ಲ ಐಟಮ್ ಸಿಗುತ್ತೆ. ಹೋದ್ರೆ ಒಂದೇ ದಿವಸಕ್ಕೆ ತರ್ಬೋದು, ಅರ್ಧ ಗಂಟೆಗೆ ತರ್ಬೋದು ದುಡ್ಡಿದ್ರೆ ಹೋಗಿ. ಅದೇನೇನು ದೊಡ್ಡ ವಿಷಯ ಅಲ್ಲ. ಬನ್ನಿ, ನಾವೆಲ್ಲ ಚೆನ್ನಾಗಿ ದುಡಿತೀವಿ. ನಾನು, ಅಣ್ಣ, ಅಪ್ಪ 3 ದುಡಿತೀವಿ. ನಿಮ್ಮ ಅಪ್ಪ ಯಾವ್ದಂಗೆ ದುಡ್ದು ನಿಮಗೆ ಕೊಡುತ್ತೆ, ನಮಗೆ ಬೇಕು. ಇಲ್ಲ ಕಣೆ, ನನ್ನ ಮಕ್ಳು ತಂಗ ನಾನಿದ್ದರೆ ದುಡ್ದು ಅವ್ರ ಕೈಗೆ ಕೊಡೋದು. ನೀನೇನು ಮಾಡಿದ್ರು ನಾನು ಕೊಡೋದಿಲ್ಲ. ಜೊತೆಗಿದ್ದಿದ್ರೆ, ಜೊತೆಗೆಲ್ಲರೂ ಚೆನ್ನಾಗಿದ್ದಿದ್ರೆ ಒಂಥರ ಹೆಂಗೋ ಕೊಡ್ತಿದ್ದೆ. ಇಲ್ಲ, ಇನ್ಮೇಲೆ ನೀನು ಇಂಥವೆಲ್ಲ ಮಾಡ್ತಾ ಇದೆಯಾ, ನೀನು ಪಾತ್ರ ಸಾಮಾನಿಗೆಲ್ಲ ಲೆಕ್ಕ ಹಾಕ್ತಾ ಇದೆಯಾ, ಪಾತ್ರ ಸಾಮಾನುಗಳು ತಗೊಂಡೋಗೋದು ಬೇಡ ಅಂತ ನೀನು ಹೇಳ್ತಾ ಇದೆಯಾ ಅಂದಮೇಲೆ ನಿನಗೆ ನಾನು ಇವನ್ನೆಲ್ಲನ ದುಡ್ದು ತಗೊಂಬಂದು ಕೊಡೋಣ ನಾನು ನಿನಗೆ. ಇಷ್ಟೆಲ್ಲ ಅನ್ನಿಸ್ಕೊಂಡು ನಿನ್ನ ಹತ್ರ ದುಡ್ದು ತಗೊಂಬಂದು ಕೊಟ್ಟರೆ ನನಗೆ ಮರ್ಯಾದೆ ಇರೋದಿಲ್ಲ. ನೋಡೋಣ, ನಾನಾ ನೀನಾ ಅಂತೇಳಿ ನೀನೇ ಬರಬೇಕು ನನ್ನ ಮಕ್ಕಳು ತರ್ಕೊಂಡು. ಅಯ್ಯೋ, ನಾನೇನು ಬರೋ ಅಂಥದ್ದೇನಿಲ್ಲ. ನನಗೆ ನಮ್ಮ ಅಮ್ಮ ಐತೆ. ಅಯ್ಯೋ, ನನ್ನ ಮಗಳೇ ಇದ್ದಾಳೆ. ಹೋಗ್ತೀರಾ ಹೋಗ್ರಿ ಅಷ್ಟೇನೆ. ಏನು ಖರ್ಚಿರಲ್ಲ ನಂದು, ನನ್ನ ಮಗಳದು, ನಮ್ಮ ಅಮ್ಮ ನಾವೆಲ್ಲ ಆರಾಮಾಗಿರ್ತೀವಿ. ಹೋಗ್ರಿ. ಮಕ್ಳು ಬೇಕಂದಾಗ ಮುದ್ದೆ ಇಕ್ಕಲ್ಲ ಅಂತಾರಲ್ಲ, ಸಿಕ್ಕಿ ಅವಾಗ ಸುಗುಣ ನೀನೇ ಮುದ್ದೆ ಇಕ್ಬೇಕಾ. ಅವ್ನು ವರ್ಷ ಬಂದಲ್ಲ ನನ್ನ ತಕ್ಕ ಸುತ್ತಾರ್ಕೊಂಡು ಮುದ್ದೆ ಇಕ್ಕರು ಯಾರೂ ಇಲ್ಲ, ನೀನೇ ಸುಗುಣ ನನ್ನ ನೋಡ್ಕೊಂಬೋದು ಅಂತ ಬಂದಲ್ಲ, ಹಂಗೆ ನೀನು ನನ್ನ ಹತ್ರ ಸುತ್ತಾರ್ಕೊಂಡು ಬರಬೇಕು. ನೋಡು, ಹಂಗಾಗುತ್ತೆ. ಬೇಕಾದರೆ ಈಗಿನ ಸೊಸೆಯರು ಯಾರೂ ಹೇಳ್ದಂಗೆ ಕೇಳಲ್ಲ. ನೋಡು, ನಿನಗೇನು ನೋಡ್ಕೊಂತಾರೇನೋ ಅಂತ. ನೋಡ್ಕೊಂಡ್ರೆ ಏನು ಕೊಡ್ತೀಯ ನೀನೆಲ್ಲ ಮುಂಚೆ ಹೇಳ್ತಾ ಇದೆಯಲ್ಲ, ನೀನು ನೋಡ್ಕೊಂಡ್ರೆ ಏನು ಕೊಡ್ತೀಯಾ? ನೋಡು ಪ್ರೀತಿ, ಹೆಂಗೆ ಅಂಬ್ತಾ ಇದ್ದಾಳೆ ನಿಮ್ಮ ಮಾಮನವಳು. ನೀನು ನಿಮ್ಮ ಮಾಮನ ಹೆಂಗೆ ನೋಡ್ಕೋಬೇಕಂತಂದರೆ ಅವಳೇ ನೀನು ಬಾರಪ್ಪ, ನಾನು ಒಬ್ಬಳೇ ಇರೋಕ್ಕಾಗಲ್ಲ ಮನೆಯಾಗೆ ಅಂತ ಹೇಳಿ ಅವಳೇ ಸುತ್ತರ್ಕೊಂಡು ಬರಬೇಕು. ಹಂಗೆ ಈಕೆಬೇಕು ನಿಮ್ಮ ಮಾಮನ. ಹೆಂಗೆ ಮಾತಾಡ್ತಾಳೆ ನೋಡು. ಅಯ್ಯೋ, ನಮ್ಮ ಸುಗುಣತ್ತೇನೋ ತಿಳ್ಕೊಂಡೈತೆ. ನಮ್ಮ ಮಾಮನ ನಾವು ಹೆಂಗೆ ನೋಡ್ಕೊಂತೀವಿ ಅಂತ ನಮಗೆ ಗೊತ್ತೈತೆ. ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತಾಡ್ತೀರಾ? ಇವಾಗ ಬೀಗ ಕೊಟ್ಟವ್ರೆ, ಹೋಗೋಣ ಮನೆ ನೋಡಿ. 2,000 2,500 ಬಾಡಿಗೆ ಹೇಳವ್ರೆ. ನೋಡೋಣ ಮನೆ ನೋಡೋಣ, ನಡೀರಿ.
ಫಸ್ಟ್ ಹೋಗ್ರಿ ಹಸಿಕ್ಕೆ ಈ ಮನೆಯಾಗೆ ನೆಮ್ಮದಿ ಆಗುತ್ತೆ. ನೀವು ಹಸಿಗೆ ಹೋಗ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ. ಈ ಮನೆಯಾಗೆ ನೀವು ಹೋಗ್ಬೇಕು. ನನಗೆ ನೀವು ಇರೋದ್ರಿಂದ ನನಗೆ ಅರ್ಧ ಟೆನ್ಷನ್. ನೀವು ಇಲ್ಲ ಅಂದ್ಬಿಟ್ರೆ ನಾವು ಆರಾಮಾಗಿರ್ತೀನಿ ಮನೆಯಾಗ ನಾನು ಒಬ್ಳೇನಿ. ಸರಿ ಇರೇ ಇರು, ಯಾರು ಬೇಡ ಅಂದರು ಇರು, ಯಾರು ನಿನ್ನೇನು ಒಬ್ಳೆ ಇರೋರ್ನು ಬೇಡ ಅಂದಿಲ್ಲ, ಇರು. ನೋಡಿದ್ರಲ್ಲ, ನಾವು ಬೇರೆ ಮನೆ ಮಾಡಿಕೊಂಡು ನೋಡ್ಕೊಂಡು ಬಂದಿದ್ದಾರೆ. ಹೋಗೋಣ, ಇವತ್ತೇ ಚೆನ್ನಾಗೈತೆ. ಸುಮ್ಮನೆ ಇವ್ರ ಹತ್ರ ಯಾಕೆ ಕಿರಿಕಿರಿ ಜಗಳ ಆಡಿದ್ರೆ ಮನೆಗೆ ಚೆನ್ನಾಗಿರೋದಿಲ್ಲ, ಏನು ಮಾಡಿದ್ರು ಒಳ್ಳೇದಾಗಲ್ಲ ಅಂತ ಹೇಳಿ ನಾವು ಬೇರೆ ಹೋಗೋಣ ಅಂತ ಒಂದೆರಡು ಪಾತ್ರೆ ಸಾಮಾನು ತೊಗೊಂಡ್ರೆ, ಪಾತ್ರೆ ಸಾಮಾನು ತೊಗೋಬೇಡ ಕಣೆ, ನಿನಗೊಂದು ಚಮಚನೂ ಕೊಡೋದಿಲ್ಲ. ನೀನೇನು ತೊಗೊಂಡಂಗೆ ನೀನೆಲ್ಲ ಮಾಡ್ಕೊಂಡು ನನ್ನಂಗೆಲ್ಲ ಸಾಮಾನು ಮಾಡ್ಕ, ಅವಾಗ ಗೊತ್ತಾಗುತ್ತೆ ನಿನಗೆ ಅಂತ ಹೇಳಿ ನಮ್ಮ ಅತ್ತೆ ಆವಾಜ್ ಆಗ್ತಾ ಇದ್ದಾಳೆ ನನಗೆ. ನನ್ನಂಗೆ ಸಾಧಿಸಿ ತೋರಿಸ್ಬೇಕು, ಮನೆಗೆಲ್ಲ ಸಾಮಾನು ಮಾಡಿಕೊಂಡು ನೀನು ಮನೆ ಮಾಡಿಕೊಂಡು ನನ್ನಂಗೆ ಮನೆ ಮಾಡಿಕೊಂಡು ನೀನು ಸಾಧಿಸಿ ತೋರಿಸ್ಬೇಕು ಅಂತ ಹೇಳಿ ಆವಾಜ್ ಆಗ್ತಾ ಇದ್ದಾಳೆ ನಮ್ಮತ್ತೆ. ನೋಡೋಣ. ನೋಡ್ತಾ ಇರಿ, ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.